ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ. ಅರುಣಾನುರಾಗದ 36ನೇ ಸಂಚಿಕೆಯನ್ನು ನೀವೀಗಾಗಲೇ ನೋಡಿ ಖುಷಿಪಟ್ಟಿದ್ದೀರಾ ಅಂತ ಭಾವಿಸ್ತಾ 37ನೇ ಸಂಚಿಕೆಯನ್ನು ಶುರು ಮಾಡೋಣ. ಸಮಯ 8ರ ಆಸುಪಾಸು. ಅರುಣಾಳ ಮನೆಯಲ್ಲಿ ಎಲ್ಲರಲ್ಲೂ ಆತಂಕ, ದುಗುಡ. ಅರುಣಾಳ ತಂದೆ ಮಂಜುನಾಥ್ ಅವರಂತೂ ಬಾಗಿಲ ಕಡೆ ಮುಖ ಮಾಡಿ ಮಗಳ ಬರುವಿಕೆಗಾಗಿ ಕಾದಿದ್ದರು. ಲಕ್ಷ್ಮೀ, ಅರುಣಾಗೆ ಫೋನ್ ಮಾಡು. 7 ಗಂಟೆಗೆಲ್ಲ ಬರ್ತಿದ್ದ ಮಗಳು ಇವತ್ತು ಯಾಕೋ 8 ಗಂಟೆ ಆದರೂ ಬರಲಿಲ್ಲ. ನಂಗೆ ಯಾಕೋ ಗಾಬರಿ ಆಗ್ತಿದೆ. ಗಾಡಿ ಬೇರೆ ಇಲ್ಲ. ಎಲ್ಲಾದರೂ ಬಸ್ ಮಿಸ್ ಆಯ್ತೋ ಏನೋ ಪಾಪ. ಲೇಟ್ ಆಗತ್ತೆ ಅಂತ ಯಾವಾಗಲೂ ಫೋನ್ ಆದರೂ ಮಾಡೋಳು, ಇವತ್ತು ಅದೂ ಮಾಡಿಲ್ಲ. ಏನು ತೊಂದರೆಲಿದ್ದಾಳೋ ಏನೋ, ಅಥವಾ ಇನ್ನೂ ಆಫೀಸಿಂದ ಹೊರಟಿಲ್ಲ ಅಂದರೆ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ. ಕಾಲ ಮೊದಲೇ ಸರಿ ಇಲ್ಲ. ಹೆಣ್ಮಕ್ಳು ರಾತ್ರಿ ಹೊತ್ತು ಒಬ್ಬೊಬ್ಬರೇ ಓಡಾಡೋದು ಕಷ್ಟ ಆಗಿಬಿಟ್ಟಿದೆ. ಅಯ್ಯೋ ರೀ, ನೀವು ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ನಮಗೂ ಟೆನ್ಷನ್ ಕೊಡಬೇಡಿ. ಅವಳೇನು ಚಿಕ್ಕ ಮಗು ಅಲ್ಲ. ಏನೋ ಕೆಲಸ ಇರುತ್ತೆ, ಸ್ವಲ್ಪ ಲೇಟ್ ಆಗಿದೆ, ಇನ್ನೇನು ಬರ್ತಾಳೆ. ಬನ್ನಿ, ನೀವು ಊಟ ಮಾಡಿ, ಮಾತ್ರೆ ಬೇರೆ ತಗೋಬೇಕು ಎಂದು ಅಡಿಗೆ ಮನೆಯಿಂದ ಲಕ್ಷ್ಮಿ ಕೂಗಿದ್ದರು. ಮನಸ್ಸಲ್ಲಿ ಆತಂಕ ಇದ್ದರೂ ಹಾರ್ಟ್ ಪೇಷಂಟ್ ಆದ ಗಂಡನ ಕಾಳಜಿ ದೃಷ್ಟಿಯಿಂದ. ಅರುಣ, ನಿಮ್ಮಮ್ಮಂಗೆ ಬರೀ ಕೆಲಸ ಬಿಟ್ಟರೆ ಮಕ್ಕಳ ಬಗ್ಗೆ ಗಮನ ಇರೋದಿಲ್ಲ. ಅರುಣ ಇಷ್ಟೊತ್ತಾದರೂ ಬಂದಿಲ್ಲ. ನೀನೊಂದ್ಸರಿ ಫೋನ್ ಮಾಡಮ್ಮ, ಲೇಟಾಗಿ ಬರ್ತೀನಿ ಅಂದರೆ ನೆಮ್ಮದಿ ಇರುತ್ತೆ ಎಂದು ಹೇಳಿದರು ಮಂಜುನಾಥ್. ಸರಿ ಅಪ್ಪ, ಮಾಡ್ತೀನಿ ರೀ ಎನ್ನುತ್ತಾ ಅಕ್ಕ ಅರುಣಾಳ ನಂಬರ್ಗೆ ಫೋನ್ ಮಾಡಿದ್ದಳು ವರುಣ. ಫೋನ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ವರುಣಾಳಿಗೂ ಆತಂಕ. ಅಕ್ಕ ಯಾವತ್ತೂ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವಳೇ ಅಲ್ಲ, ಯಾಕಿವತ್ತು ಹೀಗಾಗ್ತಿದೆ? ಅಪ್ಪನ ಹತ್ರ ಹೇಳಿದರೆ ಗಾಬರಿ ಆಗ್ತಾರೆ ಅನ್ನುತ್ತಾ ಬ್ಯುಸಿ ಇದ್ದಾಳಂತೆ, ಆಮೇಲೆ ಫೋನ್ ಮಾಡ್ತೀನಿ ಅಂದ್ಲು. ನೀವು ಊಟ ಮಾಡಿ ಹೋಗಿ ಅಪ್ಪ ಎನ್ನುತ್ತಾ ಅಪ್ಪನ ಕರೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಮುಂದೆ ಕೂರಿಸಿದಳು ವರುಣ. ವಿಷಯದ ಗಂಭೀರತೆ ಮೊದಲೇ ಅರಿತಿದ್ದ ಸೂರ್ಯ, ನಮ್ಮೋರು ಮನೆಗೆ ಹೋಗಿಲ್ಲ ಅಂದರೆ ಅವರ ಮನೆಯವರ ಪರಿಸ್ಥಿತಿ ಹೇಗಾಗತ್ತೆ? ಮೊದಲೇ ಅವರ ಅಪ್ಪ ಹಾರ್ಟ್ ಪೇಷಂಟ್, ಅವ್ರಿಗೆ ವಿಷಯ ಗೊತ್ತಾದರೆ ಕಷ್ಟ. ಮೊದಲೇ ನಮ್ಮೋರು ಅಂದರೆ ಪ್ರಾಣ ಅವರಪ್ಪಂಗೆ. ಈ ವಿಷಯ ಅವ್ರಿಗೆ ಗೊತ್ತಾಗದ ಹಾಗೆ ನೋಡ್ಕೋಬೇಕು ಎಂದು ಕರಿಯನಿಗೆ ಹೇಳಿ ರಾಜೇಶ್ಗೆ ಫೋನ್ ಮಾಡಿಸಿ ಪೂಜಾ ಮತ್ತು ರಾಜೇಶ್ ಇಬ್ಬರನ್ನು ವಿಷಯ ಮುಟ್ಟಿಸಿ ಜ್ಞಾನಭಾರತಿ ಹಾಸ್ಪಿಟಲ್ಗೆ ಬರೋಕೆ ಹೇಳಿದ್ದ. ಪೂಜಾ ಮತ್ತು ರಾಜೇಶ್ ಬರುತ್ತಲೇ, ಸೂರ್ಯ ಏನಾಯಿತು ಅರುಣಾಗೆ? ಈಗ ಹೇಗಿದ್ದಾಳವಳು? ನಿಮ್ಮನ್ನು ಭೇಟಿಯಾಗೋಕೆ ಬರೋಕ್ಕೆ ಮುಂಚೆ ನನ್ನನ್ನು ಕರೆದಿದ್ಲು, ಬಾರೆ ಜೊತೇಲಿ ಅಂತ. ನಾನೇ ನಿಮ್ಮಿಬ್ಬರ ಏಕಾಂತಕ್ಕೆ ತೊಂದರೆ ಆಗೋದು ಬೇಡ ಅಂತ ಅವಳ ಜೊತೇಲಿ ಬರಲಿಲ್ಲ. ಈಗ ನೋಡಿದರೆ ಎಂಥ ಅಪಾಯ ಬಂದಿದೆ. ಈಗ ಹೇಗಿದ್ದಾಳೆ ಸೂರ್ಯ? ನಾನು ಅವಳಿಗೆ ಮೊದಲೇ ಹೇಳಿದ್ದೆ, ಬೆಳಿಗ್ಗೆ ಆಫೀಸ್ನಲ್ಲಿ ಆದ ಗಲಾಟೆನ ಸೂರ್ಯ ಅವ್ರ ಹತ್ರ ಹೇಳು ಅಂತ. ಆದರೆ ಅವಳೇ, ನಿಮ್ಗೆ ಹುಷಾರಿಲ್ಲ, ನಿಮಗೆ ತೊಂದರೆ ಆಗೋದು ಬೇಡ, ಯಾರು ಗಲಾಟೆ ಆದ ವಿಷಯನ ಸೂರ್ಯಂಗೆ ತಿಳಿಸಬಾರ್ದು ಅಂತ ನಮಗೆಲ್ಲ ಹೇಳಿದ್ಲು. ಈಗ ನೋಡಿದ್ರೆ ಅವರು ಅವಳ ಜೀವಕ್ಕೇ ತೊಂದರೆ ಮಾಡಿದ್ದಾರೆ. ಏನು ಹೇಳ್ತಿದ್ದೀರಾ ಮೇಡಮ್ ಅವರೇ? ಬೆಳಗ್ಗೆ ಆಫೀಸಲ್ಲಿ ಗಲಾಟೆ ಆಯಿತಾ? ಯಾಕೆ, ಏನು ವಿಷಯ? ಹೌದು ಸೂರ್ಯ, ಬೆಳಗ್ಗೆ ಯಾರೋ 5-6 ಜನ ರಾಕ್ಷಸರ ಥರ ಇದ್ದರು. ರೌಡಿಗಳು ಬಂದು ಆಫೀಸೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ನಮ್ಮ ಸೆಕ್ಯೂರಿಟಿನ ಚೆನ್ನಾಗಿ ಹೊಡೆದು, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ರಾಜೇಶ್ನ ಕೂಡ ಹಿಗ್ಗಾಮುಗ್ಗ ಹೊಡೆದು ಗಾಯ ಮಾಡಿದ್ರು. ನೋಡು, ಅವನು ಇನ್ನೂ ಕುಂಟುತ್ತಾ ಓಡಾಡ್ತಾ ಇದ್ದಾನೆ. ಮತ್ತೆ ಅರುಣನ ಎಳೆದಾಡಿ ಅವಳ ಹತ್ರ ಕೆಟ್ಟದಾಗಿ ನಡ್ಕೊಂಡ್ರು. ಪ್ರಾಜೆಕ್ಟ್ ಡೀಲ್ ಕ್ಯಾನ್ಸಲ್ ಪೇಪರ್ಸ್ಗೆ ಬಲವಂತವಾಗಿ ಸೈನ್ ಮಾಡು ಅಂತ ಅವಳಿಗೆ ಒತ್ತಾಯ ಮಾಡಿ ಸರಿಯಾಗಿ ತಳ್ಳಿ ನೂಕಿ ಚಿತ್ರಹಿಂಸೆ ಕೊಟ್ಟರು ಸೂರ್ಯ. ಅವಳು, ನೀವು ನನ್ನ ಸಾಯಿಸಿದ್ರು ಸರಿನೇ, ನಾನು ಸೈನ್ ಮಾಡಲ್ಲ ಅಂದಿದ್ದಕ್ಕೆ ಅವಳನ್ನು ಸಾಯಿಸೋ ಹಂತಕ್ಕೆ ಹೋಗಿದ್ದಾರೆ ಎನ್ನುತ್ತಾ ಜೋರಾಗಿ ಅಳುತ್ತಾ, ಅರುಣನ ನಾನು ನೋಡ್ಬೋದಾ ಸೂರ್ಯ? ನಾನು ಅವಳನ್ನು ನೋಡಬೇಕು ಅಂದಳು. ಸರಿ, ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ, ಇನ್ನೇನು ಅವಾಗ ನೋಡ್ಬೋದು, ಪ್ರಾಣಕ್ಕೇನು ತೊಂದರೆ ಇಲ್ಲ. ಆದರೆ ಇನ್ನೂ 4 ದಿನ ಹಾಸ್ಪಿಟಲ್ನಲ್ಲಿ ಇರಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್. ಅದಕ್ಕೆ ಮೇಡಮ್ ಅವರೇ, ನನಗೆ ಅವ್ರ ಮನೆಯವರ ಬಗ್ಗೆ ಚಿಂತೆ ಆಗ್ತಿದೆ. ಇಷ್ಟೊತ್ತಿಗಾಗಲೇ ಅವ್ರ ಮನೇಲಿ ಎಲ್ಲರೂ ಆತಂಕ ಪಡ್ತಾ ಇರ್ತಾರೆ, ಮಗಳು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ ಅಂತ. ಅವರಿಗಿಷ್ಟೆಲ್ಲ ಆಗಿದೆ ಅಂತ ಗೊತ್ತಾದರೆ ಅವರ ತಂದೆ ಪ್ರಾಣಕ್ಕೆ ಅಪಾಯ ಇದೆ. ಏನು ಮಾಡೋದು ಅಂತ ಗೊತ್ತಾಗ್ತಾನೇ ಇಲ್ಲ ಮೇಡಮ್, ನೀವೇ ಏನಾದರೂ ಮಾಡಬೇಕು. ಇಷ್ಟು ಮಾತನಾಡುತ್ತಿರುವಾಗಲೇ ಅಕ್ಕನ ಫೋನ್ ಸ್ವಿಚ್ ಆಫ್ ಆಗಿದ್ದರಿಂದ ಪೂಜಾ ನಂಬರ್ಗೆ ಫೋನ್ ಮಾಡಿದ್ದಳು ವರುಣ.
ಪೂಜಾ ಫೋನ್ ತೆಗೆದುಕೊಂಡು, ನೋಡು ನೀನು ಹೇಳ್ದಾಗೆ ಆಗಲೇ ಫೋನ್ ಮಾಡ್ತಾ ಇದ್ದಾರೆ ಎನ್ನುತ್ತಾ ರಿಸೀವ್ ಮಾಡಿ, ಹೇಳು ವರುಣ ಎಂದಳು. ಪೂಜಾಕ್ಕ, ಅರುಣಕ್ಕನ ಫೋನು ಸ್ವಿಚ್ ಆಫ್ ಬರ್ತಿದೆ. ಮನೆಗೆ ಬೇರೆ ಇಷ್ಟೊತ್ತಾದರೂ ಬರಲಿಲ್ಲ. ಅಪ್ಪ ಬೇರೆ ಗಾಬರಿಯಾಗಿದ್ದಾರೆ. ಅದಕ್ಕೆ ನೀವಿಬ್ಬರು ಯಾವಾಗಲೂ ಜೊತೇಲಿ ಇರ್ತೀರಲ್ವಾ, ನಿಮಗೆ ಫೋನ್ ಮಾಡಿದೆ. ಅಕ್ಕ ಇದ್ದರೆ ಸ್ವಲ್ಪ ಫೋನ್ ಕೊಡು ಪೂಜಕ್ಕ ಎಂದಳು ವರುಣ. ಅದು ವರುಣ, ನಾವಿಬ್ಬರು ಕೆಲಸದ ಮೇಲೆ 5 ದಿನ ಮುಂಬೈಗೆ ಹೋಗಬೇಕಾಗಿ ಬಂತು. ಅರ್ಜೆಂಟ್, ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ನಾವಲ್ಲಿರಬೇಕು. ಅದಕ್ಕೆ ಇಬ್ಬರು ಹೊರಟಿದ್ದೀವಿ. ನಿಮಗೆ ಫೋನ್ ಮಾಡೋಣ ಹೋಗುವಾಗ ಅಂತ ಅರುಣ ಸುಮ್ಮನೆ ಆದಳು. ಈಗ ಮೀಟಿಂಗ್ ನಡೀತಾ ಇದೆ, ಅವಳು ಒಳಗಡೆ ಮೀಟಿಂಗಲ್ಲಿದ್ದಾಳೆ. ಮೀಟಿಂಗ್ ಮುಗಿದ ಮೇಲೆ ಫೋನ್ ಮಾಡಿಸ್ತೀನಿ ಆಯಿತಾ? ಅಪ್ಪ ಅಮ್ಮನಿಗೂ ಹೇಳಿಬಿಡು ಅಕ್ಕ 5 ಡೇಸ್ ಮನೆಗೆ ಬರೋಲ್ಲ ಅಂತ. ಏನಕ್ಕ ದಿಢೀರಂತ ಮುಂಬೈಗೆ? ಮನೆಗೆ ಬಂದು ಹೇಳಿ ಹೋಗೋದಕ್ಕೂ ಟೈಮ್ ಇಲ್ವಾ? ಇಲ್ಲವರು ಕ್ಲೈಂಟ್ ಜೊತೇಲಿ ಈಗಲೇ ಹೊರಡ್ತೀವಿ. ಅದಕ್ಕೆ ಮನೆಗೆ ಬರೋದು ಡೌಟ್ ಇದೆ. ನೀನೇ ಅಪ್ಪ ಅಮ್ಮಂಗೆ ಹೇಳು ಆಯಿತಾ? ಸರಿ, ನಾನು ಮೀಟಿಂಗ್ ಅಟೆಂಡ್ ಮಾಡಬೇಕು. ಬಾಯ್. ಮೀಟಿಂಗ್ ಮುಗಿದ್ಮೇಲೆ ಟೈಮ್ ಸಿಕ್ಕಿದ್ರೆ ಅರುಣ ಹತ್ರ ಫೋನ್ ಮಾಡಿಸ್ತೀನಿ, ಸರಿನಾ? ಸರಿ ಅಕ್ಕ, ಇಬ್ಬರು ಹುಷಾರು ಎನ್ನುತ್ತಾ ಅಕ್ಕ ಮಾತಾಡೋಕೆ ಸಿಗಲಿಲ್ಲ ಅನ್ನೋ ಬೇಜಾರಲ್ಲಿ ಫೋನ್ ಕಟ್ ಮಾಡಿದಳು ವರುಣ. ಅಬ್ಬಾ, ಫಸ್ಟ್ ಟೈಮ್ ಅರುಣ ಮನೆಯವ್ರ ಹತ್ರ ಸುಳ್ಳು ಹೇಳಿದ್ದೀನಿ. ದೇವ್ರೇ, ಅರುಣಾಗೂ ಅವರಪ್ಪಗೂ ಏನೂ ಆಗದೆ ಇರೋ ಹಾಗೆ ಯಾವಾಗಲೂ ಕಾಪಾಡಪ್ಪ ಎನ್ನುತ್ತಾ ಕೈ ಮುಗಿದಳು. ಸೂರ್ಯ, ಒಳ್ಳೆ ಕೆಲಸ ಮಾಡಿದ್ರಿ ಮೇಡಮ್. ಹೇಗೋ ಅಷ್ಟರಲ್ಲಿ ನಮ್ಮವರು ಮೊದಲಿನ ಥರ ಆಗಿ ಅವ್ರ ಮನೆಗೆ ಹೋಗ್ತಾರೆ. ಬೀಸೋದೊಣ್ಣೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು. ಹೇಗೋ ಸದ್ಯಕ್ಕೆ ಮ್ಯಾನೇಜ್ ಮಾಡಿದ್ರಿ. ಅಷ್ಟರಲ್ಲಿ ನವೀನ್ ಗೆಳೆಯ ಬಂದು ನಿಮ್ಮೂರನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ನೋಡೋರು ನೋಡ್ಬೋದು, ಆದರೆ ಎಲ್ಲರೂ ಒಟ್ಟಿಗೆ ಹೋಗೋ ಹಾಗಲ್ಲ. ಒಬ್ಬೊಬ್ಬರೇ ಹೋಗಿ ಅವ್ರಿಗೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಂಡು ಬನ್ನಿ ಎಂದನು. ವಾರ್ಡ್ ಬಳಿ ಬಂದ ಎಲ್ಲರೂ ಒಬ್ಬೊಬ್ಬರಾಗಿ ಹೋಗಿ ನೋಡಿಕೊಂಡು ಬಂದರು. ಅರುಣಾಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಸೂರ್ಯ ಅರುಣಾಳ ಮುಖ ನೋಡುತ್ತಲೇ ದುಃಖ ಉಮ್ಮಳಿಸಿ, ಯಾಕ್ರಿ ಮೇಡಮ್ ಅವರೇ ಈ ಅನಾಥನ ಮೇಲೆ ಇಷ್ಟೊಂದು ಪ್ರೀತಿ? ಬೆಳಗ್ಗೆ ನಡೆದ ಗಲಾಟೆಯನ್ನೆಲ್ಲ ಮುಚ್ಚಿಟ್ಟು ಇಷ್ಟು ನಗ್ತಾ ನಗ್ತಾ ಮಾತಾಡಿದ್ರಿ. ಏನು ಹಾಗೇ ಇಲ್ಲ ಅನ್ನೋ ಥರ ಹೇಗಿದ್ರಿ? ಅಷ್ಟೆಲ್ಲ ನೋವು ಚಿತ್ರಹಿಂಸೆ ಅನುಭವಿಸಿದ್ರು ಅದನ್ನು ಇನ್ನೊಬ್ರಿಗೆ ಹೇಳಿ ಅವ್ರಿಗೆ ಕಷ್ಟ ಕೊಡಬಾರ್ದು ಅನ್ನೋ ಒಳ್ಳೆ ಮನಸ್ಸು ನಿಮ್ಗೆ ಯಾಕ್ರಿ? ನನ್ನ ಹತ್ರ ಎಲ್ಲ ಹೇಳಬೇಕಿತ್ತು ತಾನೆ. ಬೆಳಗ್ಗೆನೇ ಇದಕ್ಕೊಂದು ಅಂತ್ಯ ಆಡ್ಬೋದಿತ್ತು. ಆದರೆ ನೀವು ವಿಷಯ ಮುಚ್ಚಿಟ್ಟು ಜೀವಕ್ಕೆ ಅಪಾಯ ಮಾಡಿಕೊಂಡ್ರಿ. ಕಣ್ಣೀರು ಒರೆಸಿಕೊಳ್ಳುತ್ತಾ, ಇನ್ಮುಂದೆ ನಿಮಗೆ ಹೆಜ್ಜೆ ಹೆಜ್ಜೆಗೂ ಕಾವಲಾಗಿ ನಾನಿರ್ತೀನಿ. ನಿಮಗಷ್ಟೇ ಅಲ್ಲ, ನಿಮ್ಮ ಕುಟುಂಬಕ್ಕೂ ಸಹ ನಾನೇ ಕಾವಲು ಎನ್ನುತ್ತಾ ಹೇಳಿ ಇನ್ನು ಅವನ ಮುಖ ನೋಡಲು ಸಾಧ್ಯವಾಗದೆ ವಾರ್ಡಿಂದ ಹೊರಬಂದನು ಸೂರ್ಯ. ಹೊರಗಿರುವವರಿಗೆ ಕಣ್ಣೀರು ಕಾಣದಂತೆ ಒರೆಸಿಕೊಳ್ಳುತ್ತಾ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುವುದು. ಧನ್ಯವಾದಗಳು. ಕತೆ ಇಷ್ಟ ಆದಲ್ಲಿ ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಇನ್ನೂ ಹೆಚ್ಚು ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು.